ರೀತಿ ಅಂತ ಹೇಳಿದ್ರೆ, ದೇವರು ಗೆತ್ಸೆಮನೆಯಲ್ಲಿ ಪ್ರಾರ್ಥನೆ ಮಾಡ್ಬೇಕಾದ್ರೆ ಬೆವರು ಏನಾಗುತ್ತೆ ಅಂದ್ರೆ ರಕ್ತದೋಪಾದಿಯಲ್ಲಿ ಬೀಳ್ತಾ ಇರುತ್ತೆ ಅಂತ ಎಲ್ಲರಿಗೂ ಕೇಳಿದೀವಿ. ಸೊ ನಾನು ಕೆಲವು ಸತಿ ಗೂಗಲ್ ಅಲ್ಲಿ ನಾನು ಹೊಡೆದು ನೋಡಿದೆ, ಯಾವತ್ತು ಯಾರಿಗೂ ಹಂಗೇನು ಸಂಭವಿಸಿಲ್ಲ ಅಂತ ನಾನು ಅನ್ಕೊಳ್ತೇನೆ. ಯಾಕಂದ್ರೆ ನಾವು ಸೈನ್ಸ್ ಓದ್ಬೇಕಾದ್ರೆ ನೀವು ಅಥವಾ ನಾವು ಪಾಠ ಮಾಡ್ಬೇಕಾದ್ರೆ ನಮ್ಗೆ ಗೊತ್ತು, ಆಂಗ್ಸೈಟಿ ಹೆಚ್ಚಾಯಿತು, ಹೆದರಿಕೆ ಹೆಚ್ಚಾಯಿತು ಅಂತಂದ್ರೆ ಅದೊಂದು ನ್ಯಾಚುರಲ್ ಫಿನಾಮಿನ, ಬೆವರು ಬರುವಂಥದ್ದು. ಬಟ್ ಯಾವಾಗ ಅದು ರಕ್ತದಲ್ಲಿ ಕನ್ವರ್ಟ್ ಆಗುತ್ತೆ ಅಂದ್ರೆ ನಿಮ್ ಕ್ಯಾಪಿಲರಿ ಟ್ಯೂಬ್ಸ್ ಏನಿರುತ್ತೆ, ಆ ಬ್ಲಡ್ ವೆಸಲ್ ತಡ್ಕೊಳ್ಳಕ್ ಆಗ್ಲಾರ್ದೆ, ನಿಮ್ ಪ್ರೆಷರ್ ಟೆನ್ಷನ್ ತಡ್ಕೊಳ್ಳಕ್ ಆಗ್ಲಾರ್ದೆ ಬಸ್ಟ್ ಆಗಿ ಬರುತ್ತೆ. ಬಸ್ಟ್ ಆಗಿ ಅಂತಂದ್ರೆ ಒಡೆದು ಬಂದ್ಬಿಡುತ್ತೆ. ಬಾಟಲ್ ನೀವು ಅದಂತಾಗ ಜೋರಾಗಿ ಹೆಂಗ್ ನೀರು ಹೊರಗೆ ಬರುತ್ತೋ ಆ ರೀತಿ ನಿಮ್ಮ ಒಂದು ಬ್ರೈನ್ ಅಲ್ಲಿ ಆ ಕ್ಯಾಪಿಲರಿ ಟ್ಯೂಬ್ಸ್ ಹೊಡೆದು ರಕ್ತ ಬರುವಂಥದ್ದು ಅಂತಂದ್ರೆ ಆ ಲೆವೆಲ್ಗೆ ಸ್ಟ್ರೆಸ್ ದೇವರು ತಡ್ಕೊಳ್ತಾ ಇದ್ರು, ಅಥವಾ ಅದ್ರ ಲೆವೆಲ್ ಸ್ಟ್ರೆಸ್ ದೇವರು ಮಾನಸಿಕವಾಗಿ ಹೋಗ್ತಾ ಇದ್ರು. ಇದು ಒಂದು ವಿಷಯವಾಗಿ ನಾವು ನೋಡಿದ್ರೆ, ಎರಡನೇದು ದೈಹಿಕವಾಗಿ ಯಾವ ರೀತಿ ಅವರು ಹಿಂಸೆ ಪಡ್ತಾ ಇದ್ದಾರೆ ಅಂತೇಳಿ ನಾವು ನೋಡ್ತೀವಿ. ಸೊ ಬೈಬಲ್ ನೀವೇನಾದ್ರೂ ಓದಿದಾಗ ಆ 6 ತಾಸಲ್ಲಿ ದೇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಎಲ್ಲಿ ಕೂಡ ನೀರಾಗ್ಲಿ ಯಾವುದೇ ಒಂದು ಆಹಾರ ಆಗ್ಲಿ ಅಥವಾ ಬೇರೆ ಏನೇ ವಿಷಯ ಪದಾರ್ಥಗಳನ್ನ ಯಾವುದು ದೇವರು ಸೇವಿಸಲಾರದಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಅರ್ಥ ಆಗ್ತದೆ ಅಂತ ತಿಳ್ಕೊಂತೀವಿ 6 ತಾಸಲ್ಲಿ. ಸೊ ಈ 6 ತಾಸು ಹಿಂದ್ಗಡೆ ನೋಡಿದಾಗ್ಲೂ ಕೂಡ ದೇವ್ರನ್ನ ಏನು ಅಂತ ಹೇಳಿದ್ರೆ ಸೆರೆಮನೆಗೆ ಕರ್ಕೊಂಡ್ ಬಂದಿರೋದು, ಪಿಲಾತನ ಮುಂದೆ ಇದೆಲ್ಲ ವಿಷಯಗಳನ್ನ ನೋಡಿದಾಗ ಅಲ್ಲಿ ಕೂಡ ಏನು ಅಂತ ಹೇಳಿದ್ರೆ ರಾತ್ರಿ ದೇವರಿಗೆ ಯಾವುದೇ ರೀತಿಯಾದ ಆಹಾರವನ್ನ ಕೊಟ್ಟಿರೋದಿಲ್ಲ. ಸೊ ಈ ಎರಡು ವಿಷಯಗಳ ನಡುವೆ ದೇವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ತನ್ನ ಒಂದು ಪ್ರಯಾಣವನ್ನ ನಡೆಸ್ತಾ ಇದ್ದಾರೆ. ಅವಾಗಲೇ ಸಿಸ್ಟರ್ ಹೇಳಿದಂಗೆ ಬಹಳ ಅದ್ಭುತವಾಗಿ ಹೇಳಿದ್ರು, ಯಾಕೆ ದೇವ್ರು ಇದನ್ನ ಮಾಡ್ಬೇಕಾಗಿತ್ತು ಅಥವಾ ಈ ಒಂದು ಉದ್ದೇಶವನ್ನ ನೆರವೇರಿಸಬೇಕಾಗಿತ್ತು ಅಂದ್ರೆ ತಂದೆ ಚಿತ್ತವನ್ನ ಮಾಡ್ಬೇಕಾಗಿತ್ತು. ಅದಕ್ಕೋಸ್ಕರ ದೇವರು ಇದನ್ನೆಲ್ಲ ಕಷ್ಟವನ್ನ ಹಿಂಸೆಯನ್ನ ತಾಳ್ಕೊಂಡು ಹೋಗ್ತಾ ಇರ್ತಾರೆ. ಒಂದ್ ಸಣ್ಣ ದೃಷ್ಟಾಂತ ಹೇಳಿ ಮುಂದುವರಿಸ್ತೀನಿ. ಏನಾಗುತ್ತೆ ಅಂತ ಹೇಳಿದ್ರೆ, ತಂದೆಯಾದ ದೇವರು ಇರ್ತಾರೆ, ಯೇಸು ಸ್ವಾಮಿನೂ ಇರ್ತಾರೆ, ಎಲ್ಲ ದೂತರು ನಿಂತಿದ್ದಾರೆ. ಸೊ ದೇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಭೂಲೋಕದಲ್ಲಿರುವಂತ ಮಕ್ಕಳನ್ನ ನಾನು ರಕ್ಷಣೆ ಮಾಡ್ಬೇಕು ಅಂತ ಹೇಳಿದ್ರೆ ನಂದು ಏನು ಅಂತ ಹೇಳಿದ್ರೆ ರೂಲ್ಸ್ ರೆಗ್ಯುಲೇಷನ್ಸ್ ಅದಾವ. ಸುಮ್ಮನೆ ಹೋಗಿ ನಾನು ರಕ್ಷಣೆ ಮಾಡಕ್ ಆಗಲ್ಲ. ಅದಕ್ಕೋಸ್ಕರ ಯಾರಾದ್ರೂ ಒಂದು ಯಜ್ಞ ಬಲಿ ಕೊಡಬೇಕು. ಆ ಯಜ್ಞ ಬಲಿ ಕೊಡ್ಬೇಕಾದ್ರೆ ಇಷ್ಟೆಲ್ಲ ಕಷ್ಟಗಳಿಂದ ಅವರು ಹಾದು ಹೋಗ್ಬೇಕಾಗುತ್ತೆ. ಸೊ ಯಾರು ಮುಂದೆ ಬರ್ತೀರಿ ಅಂತ ಕೇಳ್ತಾರೆ. ಸೊ ಅವಾಗ ಯಾರು ಮುಂದೆ ಬರಲ್ಲ. ಯಾರು ಬರ್ತಾರೆ ಅಂದ್ರೆ ಯೇಸು ಸ್ವಾಮಿ ಬರ್ತಾರೆ. ಅಂದ್ರೆ ಯೇಸು ಸ್ವಾಮಿಗೆ ಮೊದಲೇ ಇವೆಲ್ಲ ಗೊತ್ತಿತ್ತು, ಈ ಕಷ್ಟಗಳು ಅನುಭವಿಸ್ತೀನಿ ಮಾಡ್ತೀನಿ ಅಂತ, ಆದ್ರೂ ಕೂಡ ಮುಂದೆ ಬರ್ತಾರೆ. ಅದು ಒಂದ್ ಭಾಗ ಇರ್ಲಿ. ಎಲ್ಲರೂ ಏನು ಅಂತ ಹೇಳಿದ್ರೆ ಒಂದು ಹಿಂದೂ ಬ್ಯಾಕ್ ಗ್ರೌಂಡ್ ಅಲ್ಲಿ ಸ್ವಲ್ಪ ಮಾಹಿತಿ ಇರುವಂತದ್ದೇ ವಿಷಯ. ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ನನಗೆ ನೀರಡಿಕೆ ಆಗಿದೆ ಅಂತ ಕೇಳ್ತಾರೆ. ಯಾರು ಕೇಳ್ತಾರೆ? ತಂದೆಯಾದ ದೇವರು ಸೃಷ್ಟಿಕರ್ತನಾಗಿರುವಂತ ಯೇಸು ಸ್ವಾಮಿನೇ ಕೇಳ್ತಾ ಇದಾರೆ, ನನಗೆ ನೀರಡಿಕೆ ಆಗಿದೆ ಅಂತೇಳಿ. ಸೊ ಅದು ಯಾಕೆ ಏನು ಅನ್ನೋದನ್ನ ನೋಡೋಣ. ಸೊ ಅದು ಹಿಂದೂ ಬ್ಯಾಕ್ ಗ್ರೌಂಡ್ ಅಂತೇಳಿ ಒಂದು ವಿಷಯನ ನಾನು ನಿಮ್ಗೆ ಕೇಳಿದೆ. ಸೊ ಹಿಂದೂಯಿಸಮ್ ಅಲ್ಲಿ ಅಪಾರ್ಥ ಮಾಡ್ಕೊಳ್ಬಾರ್ದು ಯಾರು. ಸಾಯ್ಬೇಕಾದ್ರೆ ಕೆಲವು ರಿಚುವಲ್ಸ್ ಅಂತೀವಿ, ಏನು ಅಂತ ಹೇಳಿದ್ರೆ ರೀತಿ ರಿವಾಜಗಳು ಅಂತ ಹೇಳ್ತೀವಿ. ಕೊನೆಯಲ್ಲಿ ಏನ್ ಮಾಡ್ತಾರೆ? ವೆರಿ ಗುಡ್. ಏನ್ ಮಾಡ್ತಾರಕ್ಕ? ನೀರು ಹಾಕ್ತಾರೆ ಅಂತಂದ್ರೆ ಯಾವ ನೀರು ಹಾಕ್ತಾರ? ಇದು ರಮೇಶ್ ಅಣ್ಣ ಅವ್ರ ಮುನ್ಸಿಪಲ್. ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಗಂಗಾ ಜಲನ ತಗೊಂಡ್ಬರ್ತಾರೆ, ಇಲ್ಲ ತುಳಸಿ ನೀರನ್ನ ಹಾಕ್ತಾರೆ. ಎರಡು ವಿಷಯ, ಒಂದು ಗಂಗಾ ಜಲನ ತರ್ತಾರೆ, ಇಲ್ಲಾಂದ್ರೆ ತುಳಸಿ ನೀರನ್ನ ಹಾಕ್ತಾರೆ. ಯಾಕೆ ಹೇಳ್ತೇನೆ ಅಂದ್ರೆ, ನಮ್ಮ ಫ್ರೆಂಡ್ ಒಬ್ಬೊಬ್ಬ ಇದರಿಂದ ಎಕ್ಸೈಸಿ ತಗೊಂಡ್ಬಂದಿದ್ದ ಗಂಗಾ ಜಲ. ಅಣ್ಣ ತಂದಿನ ಅಂತ, ಹೋಗೋ ಮರಿತ ನಾ ಏನ್ ಮಾಡ್ಲಿ ಅಂತ. ಸೊ ಹಿಂಗೆಲ್ಲ. ಸೊ ಏನಾಗುತ್ತೆ ಇಲ್ಲಿ ಪ್ರಸ್ತುತವಾಗಿ ಅಂತ ಹೇಳಿದ್ರೆ, ಯಾರೋ ಒಬ್ರು ಸಾಯ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಕೊನೆಯ ಒಂದು ರಿಚುವಲ್ ಅಂತ ಹೇಳ್ತೀವಿ. ಕೊನೆಯಲ್ಲಿ ಆ ನೀರನ್ನ ಅವರ ಬಾಯಿಗೆ ಬಿಟ್ಟ ನಂತರ ಆ ದೇಹಕ್ಕೆ ಮುಕ್ತಿ ಸಿಗುವಂತದನ್ನ ನೋಡ್ತೀವಿ. ಅರ್ಥ ಆಯ್ತ್ರಿ? ಆ ದೇಹಕ್ಕೆ ಮುಕ್ತಿ ಸಿಗೋದಂತ ನೋಡ್ತೀವಿ. ಒಂದನೇ ವಿಷಯ. ಎರಡನೇ ವಿಷಯ ಏನ್ ನೋಡ್ತಾ ಇದೀವಿ ಅಂತ ಹೇಳಿದ್ರೆ, ದೇಹಕ್ಕೆ ಮುಕ್ತಿ ಸಿಕ್ಕಾಗ ಒಳಗಿನ ಆತ್ಮ ಅದು ಮುಂದಿನ ಒಂದು ಪ್ರಯಾಣವನ್ನ ಬೆಳೆಸುತ್ತೆ. ಅರ್ಥ ಆಗ್ತದೆ? ಮುಂದೆ ಜರ್ನಿ ಮಾಡ್ಕೊಂತ ಹೋಗುತ್ತೆ. ಇದು ಹಿಂದೂಯಿಸಮ್ ಅಲ್ಲಿ ಬಿಲೀಫ್ ಆಗಿರುವಂತ ವಿಷಯ. ಆದ್ರೆ ಈ ಒಂದು ವಿಷಯವನ್ನ ಕೂಡ ಬೈಬಲ್ ಇಂದ ಅವರು ತಗೊಂಡಿದ್ದಾರೆ. ಅರ್ಥ ಆಗ್ತದೆ? ಈ ಒಂದು ವಿಷಯವನ್ನ ಕೂಡ ಅವರು ಬೈಬಲ್ ಇಂದ ತಗೊಂಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ಕೂಡ ಏನು ಅಂತ ಹೇಳಿದ್ರೆ, ನನಗೆ ನೀರಡಿಕೆ ಆಗಿದೆ ಅಂತ ಹೇಳಿದ್ಮೇಲೆ ಎಷ್ಟು ಮಾತುಗಳನ್ನ ಆಡ್ತಾರೆ?